ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಅಂಜಲಿ ನಿಂಬಾಳ್ಕರ್ ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇದೇ ರೀತಿಯಾಗಿ ಸಾರ್ವಜನಿಕರು ಕೂಡ ಸಾಕಷ್ಟು ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಜೆಪಿ ಅಭ್ಯರ್ಥಿ ಕಾಗೇರಿಗೆ ಅಂಜಲಿ ನಿಂಬಾಳ್ಕರ್ ಕೌಂಟರ್ ಕೊಟ್ಟಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ರೀತಿಯಾದಂತಹ ಭಿನ್ನಮತ ಇಲ್ಲ. ನನ್ನ ಜೊತೆಯಲ್ಲಿ ಸಚಿವ ಆರ್.ವಿ. ದೇಶಪಾಂಡೆ ಒಗ್ಗಟ್ಟಿನಿಂದ ನಿಂತಿದ್ದಾರೆ. ನಮ್ಮನ್ನ ಗೆಲ್ಲಿಸೋದಕ್ಕೆ ಅಂತ ನಮ್ಮ ಮುಖಂಡರು ನನ್ನ ಜೊತೆಯಲ್ಲಿ ನಿಂತಿದ್ದಾರೆ. ಇದು ದೇಶದ ಚುನಾವಣೆ ಅಂತಾರೆ. ಹಾಗಾದ್ರೆ ಜಿಲ್ಲೆಯ ಅಭಿವೃದ್ಧಿ ಬೇಡವಾ ಅಂತ ಅಂಜಲಿ ನಿಂಬಾಳ್ಕರ್ ಪ್ರಶ್ನೆ ಮಾಡಿದ್ದಾರೆ. ನಾನು ಗಲ್ಲಿಯ ಸಮಸ್ಯೆಯನ್ನು ಕೂಡ ದಿಲ್ಲಿಗೆ ಕೊಂಡೊಯ್ದು ಬಗೆಹರಿಸ್ತೀನಿ. ಬಿಜೆಪಿ ಪಕ್ಷದವರು ಎಷ್ಟು ಜನ ಕಾಗೇರಿ ಅವರ ಜೊತೆ ನಿಂತಿದ್ದಾರೆ. ಇವತ್ತು ಬಿಜೆಪಿ ಅಭ್ಯರ್ಥಿ ವಿರುದ್ಧ ಅಂಜಲಿ ನಿಂಬಾಳ್ಕರ್ ಗುಡುಗಿದ್ದಾರೆ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಅಂಜಲಿ ನಿಂಬಾಳ್ಕರ್ ಅವರು ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ. ಮೇಡಮ್, ಇವತ್ತು ಯಲ್ಲಾಪುರ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಚಾರ ಕಾರ್ಯಗಳಲ್ಲಿ ಭಾಗಿಯಾಗಿದ್ದೀರಿ, ಸಾಕಷ್ಟು ಜನ ಸೇರಿದ್ದಾರೆ. ಏನ್ ಹೇಳ್ತೀರಿ ಪ್ರಚಾರ ಕಾರ್ಯದ ಬಗ್ಗೆ? ಇವತ್ತು ಕಿರ್ವತ್ತಿ ಗ್ರಾಮದಲ್ಲಿ ಸಾಕಷ್ಟು ಮಹಿಳೆಯರು ಮತ್ತೆ ನಮ್ಮ ಯುವ ಬಾಂಧವರು, ಹಿರಿಯರು ಬಂದು ಅವ್ರವ್ರ ವಿಚಾರ ಕೂಡ ಹೇಳಿದ್ದಾರೆ. ಎಲ್ಲರಿಗೆ ಬರೀ ಗೃಹಲಕ್ಷ್ಮಿ 2,000 ಅಲ್ಲ, ಮಹಾಲಕ್ಷ್ಮಿದು 1,00,000 ಕೂಡ ಅವರಿಗೆ ಗೊತ್ತಿದೆ. ಸೊ ಆ ಪಂಚ ನ್ಯಾಯ ಅಲ್ಲಿ ಏನ್ ನಾರಿ ನ್ಯಾಯ ಇದೆ, ಆ ನಾರಿ ನ್ಯಾಯ ಬಗ್ಗೆ ಕೂಡ ಅವರಿಗೆ ಮಾಹಿತಿ ಇದೆ. ಅದು ಒಂದು ಆಶ್ಚರ್ಯ ಮತ್ತೆ ಇದು ಸಮಾಧಾನಕಾರಕ. ಯಾಕೆಂದ್ರೆ ನಾವು ಎದಕ್ಕೆ ಕೆಲಸ ಮಾಡ್ತಾ ಇದ್ದೀವಿ ಅದು ಜನರಿಗೆ ಈಗ ಮುಟ್ಟಿಸ್ತಾ ಇದೆ. ಅಂಡ್ ಜನರ ಬಾಯಿಯಿಂದ ಬರ್ತಾ ಇದೆ, ಕಾಂಗ್ರೆಸ್ ಪರ ಸರ್ಕಾರ ನಮ್ಮ ಬಗ್ಗೆ ಕಾಳಜಿ ಇಡ್ತಾರೆ. ಸೊ ಕೇಂದ್ರದಲ್ಲಿ ಕೂಡ ನಾವು ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಅಭ್ಯರ್ಥಿಗೆ ಆಶೀರ್ವಾದ ಕೊಡ್ತೀನಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಪ್ರಚಾರ ಕಾರ್ಯದಲ್ಲಿ ಸಾಕಷ್ಟು ಜನ ಸೇರ್ತಾ ಇದ್ದಾರೆ. ಇನ್ನೊಂದ್ ಕಡೆ ನಿಮ್ಮ ಎದುರಾಳಿಯಾಗಿರುವಂತಹ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ತಮಗೆ ತಾವೇ ಡಿಕ್ಲೇರ್ ಮಾಡ್ಕೊಬಿಟ್ಟಿದ್ದಾರೆ. ನಾವೇ ಗೆಲ್ತೀನಿ ಅನ್ನುವಂತ ಒಂದು ವಿಶ್ವಾಸವನ್ನ, ಈಗ ನಾನು ಗೆದ್ದಂತೆ ಅನ್ನುವಂತ ಒಂದು ಮಾತನ್ನ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳಿರುವಂತದ್ದು ನೋಡಿ. ಬಹುಶಃ ಹಿಂದಿನ ಬಾರಿ ಕೂಡ ಇದು ವಿಧಾನಸಭೆ 23 ಚುನಾವಣೆ ಸಂದರ್ಭದಲ್ಲಿ ಕೂಡ ಬಹುಶಃ ಅವರು ಕೂಡ ಇದೇ ಮಾತು ಹೇಳಿದ್ರು. ಏನಂತ, ನಾನು ಗೆಲ್ತೀವಿ, ಅಷ್ಟೇ ಬರೀ ಸಿಗ್ನೇಚರ್ ಮಾಡಿದ್ದು ಬಾಕಿ ಇದೆ ಅಂತ. ಇವತ್ತು ಕೂಡ ಎಲ್ಲಿ ಪ್ರೆಸ್ ಮೀಟ್ ತಗೊಂಡು ಈ ತರ ಮಾತಾಡಿದ್ದಾರೆ ಅಂತ. ಸೊ ಹೋದ್ ಬಾರಿದ್ದು ರಿಸಲ್ಟ್ ಕೂಡ ಎಲ್ಲರ ಮುಂದೆ ಇದೆ. ಈಗ ಈ ಬಾರಿದ್ದು ರಿಸಲ್ಟ್ ಕೂಡ 4ನೇ ಜೂನ್ಗೆ ಎಲ್ಲರ ಮುಂದೆ ಬಂದ್ಬಿಡುತ್ತೆ. ಆದ್ರೆ ಅವರು ಇಷ್ಟು ಕಾನ್ಫಿಡೆಂಟ್ ಮತ್ತೆ ಓವರ್ ಕಾನ್ಫಿಡೆಂಟ್ ಒಂದು ಅನುಭವ ಆಗಿದೆ. ಇನ್ನೂ ಅಷ್ಟು ಓವರ್ ಕಾನ್ಫಿಡೆಂಟ್ ಇದ್ರೆ ಮನೆಯಲ್ಲಿ ಕೂತ್ಕೊಳ್ಬೇಕುನಾ. ಯಾಕೆ ಖಾನಾಪುರ್ ಹೋಗ್ತಾ ಇದ್ದಾರೆ, ಯಾಕೆ ಸಿರ್ಸಿ ಹೋಗ್ತಾ ಇದ್ದಾರೆ, ಮತ್ತೆ ಖಾನಾಪುರ ಹೋಗ್ಬಾರ್ದು? ಮನೆಯಲ್ಲಿ ಕೂಡ ಇಷ್ಟು ಕಾನ್ಫಿಡೆನ್ಸ್ ಇದೆ, ಜನ ಆಶೀರ್ವಾದ ಬೆಂಬಲ ಇದೆ ಆಲ್ರೆಡಿ ಅಂತ. ಮನೆಯಲ್ಲಿ ಕೂತ್ಕೊಂಡು ಪ್ರಚಾರ ಆಗಲಿ. ಇನ್ನೊಂದಿಷ್ಟು ವಿಚಾರಗಳನ್ನ ಅವರು ಪ್ರಸ್ತಾಪ ಮಾಡ್ತಾರೆ. ಅಂದ್ರೆ ದೇಶದ ಚುನಾವಣೆ ಇದು. ಆದ್ರೆ ಅಂಜಲಿ ನಿಂಬಾಳ್ಕರ್ ಅವರು ನಾನು ಅಂದ್ರೆ ಸ್ಥಳೀಯ ಮಟ್ಟದ ಏನೋ ಒಂದು ರೋಡ್ ಸರಿ ಇಲ್ಲ, ಅದು ಇದು ಅನ್ನುವಂತ ಒಂದು ಚಿಕ್ಕ ಪುಟ್ಟ ವಿಷಯಗಳನ್ನ ಪ್ರಸ್ತಾಪ ಮಾಡ್ಕೊಂಡು ಚುನಾವಣಾ ಪ್ರಚಾರವನ್ನು ಮಾಡ್ತಿದ್ದಾರೆ ಅನ್ನುವಂತ ಒಂದು ಗಣ್ಯವಾಗಿರುವಂತಹ ಆರೋಪವನ್ನು ತಮ್ಮ ಮೇಲೆ ಮಾಡಿರುವಂತದ್ದು. ನೋಡಿ, ನಾನು ಪೇಶೆಯಿಂದ ಡಾಕ್ಟರ್ ಇದ್ದೇನೆ. ಖಂಡಿತವಾಗಿ ಅವರು 6 ಬಾರಿ ಶಾಸಕರು ಆಗಿದ್ದಾರೆ, 1 ಬಾರಿ ಸಚಿವರು ಕೂಡ ಆಗಿದ್ದಾರೆ, 1 ಬಾರಿ ಸ್ಪೀಕರ್ ಕೂಡ ಆಗಿದ್ದಾರೆ. ಇಷ್ಟು ದೊಡ್ಡ ಸ್ಥಾನ ಅವರು ಅಲಂಕಾರ ಮಾಡಿದ್ದಾರೆ. ಅಂತ ಹಿರಿಯ ನಾಯಕರಿಗೆ ನಾನು ಏನ್ ಹೇಳಲಿಕ್ಕೆ ಆಗೋದಿಲ್ಲ. ನನಗೆ ನಿಜವಾಗ್ಲೂ ರಾಜಕಾರಣ ಬರಲ್ಲ. ನಾನು ಈ ಒಂದು ದಾರಿಯಿಂದ ಸಮಾಜಕ್ಕೆ ಏನಂತ ನಾನು ಕೊಡ್ಲಿಕ್ಕೆ ಒಂದು ದಾರಿ ಸಿಕ್ಕಿದೆ. ಆ ಸಮಾಜಕಾರಣ ಮತ್ತೆ ನಿಶ್ಚಿತವಾಗಿ ನಾನು ಗಲ್ಲಿಯಿಂದ ದಿಲ್ಲಿವರೆಗೂ ಮಾಡ್ಲಿಕ್ಕೆ ಹೊಂಟಿದ್ದೀನಿ. ನೋಡಿ, ನಮ್ಮ ಭಾರತ ದೇಶ ಯಾವಾಗ್ಲೂ ಹಳ್ಳಿಯಿಂದ ಶುರು ಮಾಡೋದು ದೇಶ. ಭಾರತ ದೇಶ ಇದು ಒಂದ್ ಮೇಲೆ ಕುಂತವರು ಇವ್ರ ಕಡೆಯಿಂದ ನಡೆಸಲು ದೇಶ ಅಲ್ಲ. ಹಳ್ಳಿ ಜನ, ಹಳ್ಳಿ ಮುಗ್ಧ ಜನ, ಅವರಿಗೆ ಮಾಡ್ತಕ್ಕಂಥ ಒಂದು ಆಸೆ. ಮತ್ತೆ ಈ ನಿಟ್ಟಿನಲ್ಲಿ ಅವರಿಗೆ ಏನ್ ಸಿಕ್ಕಬೇಕು, ರಾಜಕಾರಣ ಅಂದ್ರೆ ಏನು, ಸಮಾಜಕ್ಕೆ ನಮ್ಗೆ ಏನ್ ಕೊಡ್ಬೇಕು ಅದು ಕೊಟ್ಟಿಲ್ಲ ಅಂದ್ರೆ ಬರೀ ಕುರ್ಸಿಯಲ್ಲಿ ಕುತ್ಕೊಂಡು 6 ಟರ್ಮ್ ಅವರು ಏನ್ ಮಾಡಿದ್ದಾರೆ ಕೂಡ ಪ್ರಶ್ನೆ ಬರ್ತಾ ಇದೆ. ಸೊ ಮತ್ತೆ ಸ್ಪೀಕರ್ ಸ್ಥಾನದಲ್ಲಿ ಪೀಠದಲ್ಲಿ ಕುತ್ಕೊಂಡು ಕೂಡ ಏನ್ ಮಾಡಿದೆ ಅಂತ ಜನರ ಬಾಯಿಂದ ಬರ್ತಾ ಇದೆ. ಮತ್ತೆ ರಸ್ತೆ ಇಲ್ಲ, ಹಳ್ಳಿಯಲ್ಲಿ ಬರ ಪರಿಸ್ಥಿತಿ ಬಂದಿದೆ. ಕೇಂದ್ರ ಸರ್ಕಾರ ₹1 ಬಿಡುಗಡೆ ಮಾಡಿಲ್ಲ, ಜನ ಸಾಯ್ತಾ ಇದ್ದಾರೆ. ಅಂತ ಪರಿಸ್ಥಿತಿನಲ್ಲಿ ಇವರು ರಾಜಕಾರಣನೇ ಮಾಡ್ತಾರೆ ಬರೀ.
ಸೊ ರಾಜಕಾರಣ ಮಾಡೋರಿಗೆ ಸಮಾಜಕಾರಣ ಮಾಡ್ಲಿಕ್ಕೆ ಬರಲ್ಲ. ಸಮಾಜ ಸೇವೆ ಮಾಡ್ಲಿಕ್ಕೆ ನಾನು ಇದ್ದೀನಿ, ಸಮಾಜ ಸೇವೆ ಮಾಡ್ತೀನಿ. ಜನರ ಆಶೀರ್ವಾದ ಬೆಂಬಲ ನಿಶ್ಚಿತವಾಗಿ ನನಗೆ ಸಿಗ್ತದೆ ಅಂತ ಭರವಸೆ ಇದೆ. ಆ ಭರವಸೆಯಿಂದಾನೇ ನಮ್ಮ ಗಲ್ಲಿದು ಏನ್ ಪ್ರಶ್ನೆ ಇದೆ ದಿಲ್ಲಿವರೆಗೂ ನಾನು ತಗೊಂಡು ಹೋಗ್ತೀನಿ. ಕಾಂಗ್ರೆಸ್ ಮುಖಂಡರಲ್ಲಿ ಒಗ್ಗಟ್ಟಿಲ್ಲ ಅನ್ನುವಂತ ಮಾತನ್ನು ಕೂಡ ಅವ್ರು ಪ್ರಸ್ತಾಪ ಮಾಡಿರುವಂತದ್ದು. ಒಗ್ಗಟ್ಟಿಲ್ವಾ ಆಗಿದ್ರೆ ಕಾಂಗ್ರೆಸ್ ಅಲ್ಲಿ? ನೋಡಿ, ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅಂತ ಈ ವಿಷಯಕ್ಕೆ ನಗುಬೇಕೋ ಆಳಬೇಕೋ ನನಗೇನೆ ಆಗ್ತಾ ಇಲ್ಲ. ನನ್ನ ಜೊತೆ ಉಸ್ತುವಾರಿ ಮಂತ್ರಿ ಇದ್ದಾರೆ, ನನ್ನ ಜೊತೆ ಹಿರಿಯರ ನಾಯಕರು ಮಾಜಿ ಮಂತ್ರಿಗಳು ಆರ್.ವಿ. ದೇಶಪಾಂಡೆ ಕಾಣ್ತಾ ಇದ್ದಾರೆ. ಎಲ್ಲ ಶಾಸಕರು ಒಗ್ಗಟ್ಟೆ ಆಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇರೋದು 2, ಅದರಲ್ಲಿ ಕೂಡ ಯಾರು ಕಾಣ್ತಾ ಇಲ್ಲ. ಮತ್ತೆ ಯಾರಿಗೆ ಯಾರು ಬೆಂಬಲ ಕೊಡ್ತಾ ಇದ್ದಾರೆ, ಯಾರಿಗೆ ಯಾರ ಜೊತೆಗೆ ನಿಲ್ತಾ ಇದ್ದಾರೆ, ಅದೇನೆ ಪ್ರಶ್ನೆ ಇವತ್ತು. ನನ್ ಜೊತೆ ಇವರು ನಿಲ್ತಾ ಇದ್ದಾರೆ, ಕೆಲಸ ಕೂಡ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಪರಾನೇ ಕೆಲಸ ಆಗ್ತಾ ಇದೆ. ಬಿಜೆಪಿ ನಾಯಕರು, ಬಿಜೆಪಿ ಮುಖಂಡರು ಕಾಗೇರಿ ಸೇರಿ ಹೋದ ವಿಧಾನಸಭಾ ಚುನಾವಣೆ ಸಂದರ್ಭ ಕೂಡ ಇದೇ ಸುಳ್ಳು ಮಾಹಿತಿ ಪ್ರಚಾರ ಮಾಡಿದ್ದು. ಏನಂತ, ಡಿ.ಕೆ. ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಒಗಟ್ಟೆ ಇಲ್ಲ, ಬರೀ ಸ್ಟೇಜ್ ಮೇಲೆ ಜೊತೆಗೆ ಕೂತ್ಕೊಳ್ತಾರೆ, ಬರೀ ಕೈ ತೋರಿಸ್ಲಿಕ್ಕೆ ಕೈ ಜೋಡಣೆ ಆಗ್ತಾ ಇದೆ. ರಿಸಲ್ಟ್ 135 ಸೀಟ್ ಜನರ ಆಶೀರ್ವಾದದಿಂದ ಹಂಗೆ ಬರಲ್ಲ. ಸೊ ಯಾರು ಒಗಟ್ಟೆ ಇದ್ದಾರೆ, ಯಾರು ಒಗಟ್ಟೆ ಇಲ್ಲ, ಜನನೇ ತೀರ್ಮಾನ ಮಾಡ್ತಾರೆ ಅದ್ರ ಬಗ್ಗೆ. ಜನರಿಗೆ ಇವ್ರದ್ದು ಸುಳ್ಳು ಪ್ರಚಾರ ಏನ್ ನಡೀತಾ ಇದೆ ಅದು ಈಗ ಗೊತ್ತಾಗಿದೆ. ಸೊ ಕಾಗೇರಿ ಸರ್ ಅವರೇ, ದಯವಿಟ್ಟು ನಿಮ್ಗೆ ಎಲ್ಲ ಸರ್ಟಿಫಿಕೇಟ್ ರೆಡಿ ಇದ್ರೆ ದಯವಿಟ್ಟು ಮನೆಯಲ್ಲಿ ಕೂತ್ಕೊಳ್ಳಿ. ದೇಶದ ರಾಜಕಾರಣ ನಿಮ್ಗೆ ಜಾಸ್ತಿ ಚೆನ್ನಾಗಿ ಗೊತ್ತು. ತಾವು ಮನೆಯಲ್ಲಿ ಕೂತ್ಕೊಂಡು ಬಂದ್ ಖೋಲಿ AC ರೂಮ್ ಅಲ್ಲಿ ಕೂತ್ಕೊಂಡು ದೇಶ ರಾಜಕಾರಣ ಮಾಡಿ. ನಾನು 1 ಟೈಮ್ ಶಾಸಕಿಯಾಗಿ 10 ವರ್ಷದಿಂದ ನಮ್ಮ ರಾಜಕೀಯ ಸಣ್ಣ ಪುಟ್ಟ ಏನ್ ಕೆಲಸ ಇದೆ ಅದರಲ್ಲಿ ಸಮಾಜ ಸೇವೆ ಮಾಡ್ತಾ ಬಂದಿದ್ದೀನಿ. ಆ ಸಮಾಜ ಸೇವೆ ನಿಟ್ಟಿಂದಾನೇ ಇವರು ಗಲ್ಲಿ ಪ್ರಶ್ನೆ ಏನಿದೆ ಅದು ದಿಲ್ಲಿವರೆಗೂ ಕೂಡ ತಗೊಂಡು ಹೋಗ್ಲಿಕ್ಕೆ ಜನ ಆಶೀರ್ವಾದ ಕೊಡ್ತಾರೆ ಅಂತ ವಿಶ್ವಾಸ ನಂದು ಇದೆ. ಕೊನೆ ಪ್ರಶ್ನೆ, ಯಲ್ಲಾಪುರದಲ್ಲಿ ಇರೋದಕ್ಕೆ ಕೇಳ್ತಾ ಹೋಗ್ತೀನಿ. ಯಾಕಂದ್ರೆ ಯಲ್ಲಾಪುರದ ಶಾಸಕರಾಗಿರುವಂತಹ ಶಿವರಾಮ್ ಹೆಬ್ಬಾರ್ ಅವರ ಪುತ್ರ ವಿವೇಕ್ ಹೆಬ್ಬಾರ್ ಈಗ ಕಾಂಗ್ರೆಸ್ ಸೇರಿದ ಜೊತೆಗೆ ಪ್ರಚಾರದಲ್ಲೂ ಕೂಡ ಭಾಗಿಯಾಗ್ತಿದ್ದಾರೆ. ಶಿವರಾಮ್ ಹೆಬ್ಬಾರ್ ಏನಾದ್ರು ತಮ್ಮನ್ನು ಸಂಪರ್ಕ ಮಾಡಿದ್ರೆ ಅಥವಾ ತಾವೇನಾದ್ರು ಶಿವರಾಮ್ ಹೆಬ್ಬಾರ್ ಅವರನ್ನ ಸಂಪರ್ಕ ಮಾಡಿದ್ದಾರೆ? ಯಾಕಂದ್ರೆ ಎಸ್ ಟಿ ಸೋಮಶೇಖರ್ ಅವರು ಕೂಡ ಆ ಒಂದು ಭಾಗದಲ್ಲಿ ಅಲ್ಲಿಯ ಕಾಂಗ್ರೆಸ್ ಅಭ್ಯರ್ಥಿ ಜೊತೆಗೆ ನಿಕಟವಾಗಿ ಸಂಪರ್ಕವನ್ನು ಹೊಂದು ಅಲ್ಲಿ ಪ್ರಚಾರ ಕಾರ್ಯದಲ್ಲೂ ಕೂಡ ಭಾಗಿಯಾಗ್ತಿದ್ದಾರೆ. ಇವರು ಕೂಡ ಬಿಜೆಪಿಯಿಂದ ಸ್ವಲ್ಪ ದೂರ ಅಂತರ ಕಾಯ್ದುಕೊಂಡಿರುವಂತಹ ಹಿನ್ನೆಲೆಯಲ್ಲಿ ತಮ್ಗೇನಾದ್ರು ಸಪೋರ್ಟ್ ಸಿಗ್ತಾ ಇದೆಯಾ ಅವರಿಂದ ಅಂತ? ಅವರು ಬಿಜೆಪಿ ಶಾಸಕರು, ಕಾಗೇರಿ ಸಾಹೇಬ್ರಿಗೆ ಸರಿಯಾಗಿ ಗೊತ್ತು. ನನ್ಗೆ ಅಂತ ಸಂಪರ್ಕ ಮಾಡಿಲ್ಲ, ಯಾಕೆಂದ್ರೆ ಅವರು ಒಗಟ್ಟೆ ಇದ್ದಾರೆ ನಾ ಬಿಜೆಪಿ. ಸೊ ಬಿಜೆಪಿಗೆ ಗೊತ್ತು ಶಿವರಾಮ್ ಹೆಬ್ಬಾರ್ ಸಾಹೇಬ್ರು, ಸ್ಪೆಸಿಫಿಕ್ಲಿ ಕಾಗೇರಿ ಸಾಹೇಬ್ರಿಗೆ ಗೊತ್ತು ಶಿವರಾಮ್ ಹೆಬ್ಬಾರ್ ಸಾಹೇಬ್ರು ಎಲ್ಲಿದ್ದಾರೆ ಅಂತ. ಇನ್ನೊಂದು ಅಂದ್ರೆ ಗೆದ್ದೇ ಗೆಲ್ತಿರೋಂತ ವಿಶ್ವಾಸ ಇದೆಯಾ, ಮತ್ತೆ ಎಷ್ಟು ಅಂತರದಿಂದ ಗೆಲ್ತೀರಾ? ಯಾಕಂದ್ರೆ ನಿಮ್ಮ ಅಪೋಸಿಟ್ ಇರುವಂತ ಅಭ್ಯರ್ಥಿ ಈಗಾಗಲೇ ನಾನು ಗೆಲ್ತೀನಿ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇರುವಂತ ಹಿನ್ನೆಲೆಯಲ್ಲಿ ತಮಗೆ ಈ ಪ್ರಶ್ನೆ ಇನ್ನೊಮ್ಮೆ ಕೇಳ್ತಾ ಇದ್ದೀನಿ. ನಾನು ರೂಮಲ್ಲಿ ಕೂತ್ಕೊಂಡು ಮಾಡೋರು ರಾಜಕಾರಣಿ ಅಲ್ಲ. ನಾನು ಜನರ ಸಂಪರ್ಕ ಜೊತೆ ಇಟ್ಕೊಂಡು ಜನರ ಸೇವೆ ಮಾಡಿಕೊಂಡು ಬರ್ತಾ ರಾಜಕಾರಣಿ. ಗೆಲ್ಲದು ಸೋಲದು ಅದು ನನ್ನ ನಸೀಬಲ್ಲಿ, ನಮ್ಮ ಹಣೆ ಬರ ಏನಿದೆ ಅದು ಯಾರು ಚೇಂಜ್ ಮಾಡ್ಲಿಕ್ಕೆ ಆಗೋದಲ್ಲ. ಆದ್ರೆ ಖಂಡಿತ ಜನ ಏನ್ ಬೆಂಬಲ ಕೊಡ್ತಾ ಇದ್ದಾರೆ ಪ್ರತಿಯೊಂದು ಸಭೆಗೆ, ಜನರ ಬಾಯಿಂದ ಏನ್ ಮಾತು ಬರ್ತಾ ಇದೆ ಆ ವಿಶ್ವಾಸದಿಂದ ಆ ಪ್ರೀತಿಯಿಂದ ನನ್ಗೆ ಅಂತ ವಿಶ್ವಾಸ ಸಿಗ್ತಾ ಇದೆ. ಜನ ಸ್ವಯಂ ಪ್ರೇರಿತಾಗಿ ಕಾಂಗ್ರೆಸ್ಗೆ ಈ ಬಾರಿ ಬೆಂಬಲ ಕೊಡ್ತಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬದಲಾವಣೆ ಆಗ್ತದೆ. ಆರಿಸ್ ಅಂತ ಕಾಂಗ್ರೆಸ್ ಪಕ್ಷನೇ ಇಲ್ಲಿ ಬಾವುಟ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದನ್ನೇ ನಾವು ಆರಿಸ್ತೀವಿ ಅಂತ ಎಲ್ಲರದು ಆಶೀರ್ವಾದ ಇದೆ. ಥ್ಯಾಂಕ್ ಯು. ಇದಿಷ್ಟು ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ ಅಂಜಲಿ ನಿಂಬಾಳ್ಕರ್ ಅವರು ಹೇಳ್ತಾ ಇರುವಂತ ಮಾತು. ಅಂದ್ರೆ ಪ್ರಮುಖವಾಗಿ ಈ ಕ್ಷೇತ್ರದಲ್ಲಿ ಈಗಾಗಲೇ ಜನ ಬೆಂಬಲ ಸಿಗ್ತಾ ಇದೆ, ನಾನು ಖಂಡಿತವಾಗಿಯೂ ಗೆಲ್ತೀನಿ ಅನ್ನುವಂತ ಒಂದು ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಜೊತೆ ಕಾರ್ತಿಕ್, ಟಿವಿ5 ಕನ್ನಡ, ಉತ್ತರ ಕನ್ನಡ.